ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಹೊಸ ರುಚಿಯೊಂದಿಗೆ ಬಂದಿದ್ದೀನಿ. ಹೊಸ ರುಚಿ ಏನೂ ಅಲ್ಲ, ಆದರೆ ಕೆಲವರಿಗೆ ಹೊಸ ರುಚಿ ಅನ್ನಿಸ್ಬೋದು. ನಿಮ್ಮ ಮನೇಲಿ ತರಕಾರಿಗಳು ಜಾಸ್ತಿ ಇದೆಯಾ? ಹಾಗಿದ್ರೆ ಈ ಸಾಂಬಾರನ್ನ ನೀವು ಖಂಡಿತವಾಗ್ಲೂ ಮಾಡಿ ನೋಡ್ಬೋದು. ಇದಕ್ಕೆ ನಾವು ಅವಿಲ್ ಅಂತ ಹೇಳ್ತೀವಿ. ಮಂಗಳೂರು ಮತ್ತು ಕೇರಳದ ಕಡೆ ಇದನ್ನು ಜಾಸ್ತಿ ಇರ್ತಾರೆ. ಇದಕ್ಕೆ ತರಕಾರಿ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನೋಡಿ, ಇದನ್ನು ಮಾಮೂಲಿ ಸಾಂಬಾರಿಗೆ ಕಟ್ ಮಾಡ್ದಂಗೆ ಮಾಡೋದಲ್ಲ, ಈ ರೀತಿ ಮಾಡ್ಕೋಬೇಕು. ಒಂದೊಂದು ತರಕಾರಿನೂ ಒಂದೊಂದು ರೀತಿ ಕಟ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಯಾವ ರೀತಿ ಕಟ್ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಸರಿಯಾಗಿ ನೋಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ತಪ್ಪದೇ ವೀಕ್ಷಿಸಿ. ಆವಾಗಲೇ ನಿಮಗೆ ಈ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಗೊತ್ತಾಗುತ್ತೆ. ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು. ಒಂದ್ಸರಿ ನೀವು ಮಾಡಿ ನೋಡಿ. ಹಾಗಲಕಾಯಿನೂ ಹಾಕಬೇಕು ಇದಕ್ಕೆ. ನೋಡಿ, ಹಾಗಲಕಾಯಿ ಜಾಸ್ತಿ ಹಾಕೋದೇನು ಬೇಕಿಲ್ಲ, ಸ್ವಲ್ಪನೇ ಹಾಕಿ. ಹಾಗಲಕಾಯಿನೂ ಒಂದು ಬೇರೆ ಥರವಾಗಿ ಕಟ್ ಮಾಡಬೇಕು. ಇಲ್ಲಿ ತೋರಿಸಿದ್ದೀನಿ ಯಾವ ಥರ ಅಂತ ನೋಡ್ಕೊಳ್ಳಿ. ಈ ಸಾಂಬಾರು ತುಂಬ ಆರೋಗ್ಯಕರ. ಎಲ್ಲ ತರಕಾರಿಗಳನ್ನು ಬಳಸ್ತಾ ಇದ್ದೀವಿ ಅಲ್ವಾ, ಅದಕ್ಕೆ ಇದು ತುಂಬ ಆರೋಗ್ಯಕರ ಸಾಂಬಾರು ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಇದನ್ನು ಆವಾಗವಾಗ ಮಾಡ್ತಾಯಿರ್ತೀವಿ, ಯಾಕೆಂದರೆ ನಾವು ಮಂಗಳೂರು ಕಡೆಯವರು. ನನಗೆ ಈ ಸಾಂಬಾರು ಅಂದರೆ ತುಂಬ ಇಷ್ಟ. ನಿಮಗೆಲ್ಲ ಯಾವ ರೀತಿ ಆಗುತ್ತೋ ಏನು ಅಂತ ನೀವು ಒಂದ್ಸರಿ ಮಾಡಿ ನೋಡಿ. ಆವಾಗ ನೀವೇ ಹೇಳ್ತೀರಾ ಸೂಪರ್ ಆಗಿದೆ ಅಂತ. ನೋಡಿ, ತರಕಾರಿ ಕಟ್ಟಿಂಗು ಎಷ್ಟು ಚೆನ್ನಾಗಾಗಿದೆ ಅಂತ. ತರಕಾರಿ ಕಟ್ಟಿಂಗೇ ಇದಕ್ಕೆ ಮೇಯ್ನು. ನೋಡಿ, ಈಗ ಮಸಾಲೆ ಏನೇನು ಬೇಕು ಅಂತ ನೋಡೋಣ. ತೆಂಗಿನಕಾಯಿ, ಆಮೇಲೆ ಒಂದು ಹಸಿಮೆಣಸಿನ್ಕಾಯಿ, ಆಮೇಲೆ ಜೀರಿಗೆ ಸ್ವಲ್ಪ, ಇಷ್ಟೇ ಮಸಾಲೆ ಇದಕ್ಕೆ. ಇದನ್ನ ಚೆನ್ನಾಗಿ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ನೋಡಿ, ತರಕಾರಿನ ಓಪನ್ ಆಗಿ ಬೇಯಿಸ್ಬೇಕು. ಕುಕ್ಕರಲ್ಲೆಲ್ಲ ಇಟ್ಟು ಬೇಯಿಸಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಆಮೇಲೆ ಮಜ್ಜಿಗೆ ಬೇಕು ಇದಕ್ಕೆ. ಇವಾಗ ರುಬ್ಬಿರೋ ಮಸಾಲೆನ ಇದಕ್ಕೆ ಸೇರಿಸ್ಬಿಟ್ಟು ಕಡೇಲಿ ಒಂದು ಸ್ವಲ್ಪ ಮಜ್ಜಿಗೆನೂ ಸೇರಿಸ್ಕೋಬೇಕು. ಆಮೇಲೆ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಈಗ ಮಜ್ಜಿಗೆ ಸೇರಿಸ್ತಾ ಇದ್ದೀನಿ. ಅದನ್ನು ಆ ಸಾಂಬಾರಿಗೆ ಸೇರಿಸ್ಬಿಟ್ಟು, ಬೇಯಿಸಿರೋ ತರಕಾರಿಗೆ ಸೇರಿಸ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕು. ಒಂದು ಕುದಿ ಬಂದ ಮೇಲೆ ಇದಕ್ಕೆ ಏನು ಹಾಕಬೇಕು ಅಂತ ನೋಡೋಣ. ಎಲ್ಲ ಸಾಂಬಾರುಗಳ ಥರ ಅಲ್ಲ ಇದು, ಇದೊಂದು ಸ್ವಲ್ಪ ಡಿಫ್ರೆಂಟು. ಏನು ಅಂತ ನೋಡೋಣ. ನೋಡಿ, ಈಗ ಕುದಿ ಬಂದಿದೆ. ಕಡೆಯಲ್ಲಿ ಒಂದು ಸ್ವಲ್ಪ ಕರಿಬೇವು ಹಾಕಬೇಕು. ನಂತರ ಏನು ಹಾಕ್ತೀವಿ ಅಂತ ನೋಡೋಣ. ನೋಡಿ, ನಾನೀಗ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಕೊಬ್ಬರಿ ಎಣ್ಣೆನೇ ಈ ಸಾಂಬಾರಿಗೆ ಜಾಸ್ತಿ ಟೇಸ್ಟ್ ಕೊಡೋ ಅಂಥದ್ದು. ನೀವು ಒಂದ್ಸರಿ ಇದನ್ನು ಮಾಡಿ ನೋಡಿ. ಈ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಇದು ಯಾವ ರೀತಿ ಇತ್ತು ಅಂತ ಹೇಳಿ. ಥ್ಯಾಂಕ್ ಯು.